ಶಿವಮೊಗ್ಗದಲ್ಲಿ ಮೋದಿ ಕಾಳಧನಿಕರ ಮೇಲೆ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಎಫೆಕ್ಟ್ ಹೆಂಗಿದೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ತಾಲೂಕು ಗುಡುಂಗಟ್ಟದ ಈ ಅರಳಿಕಟ್ಟೆ ಅಂದರೆ ಪಂಚಾಯತಿ ಕಟ್ಟೆ ಏನಿದೆ, ಈ ಕಟ್ಟೆ ಮೇಲೆ ಒಂದಷ್ಟು ಜನ ಗ್ರಾಮಸ್ಥರಿದ್ದಾರೆ. ಈ ಗ್ರಾಮಸ್ಥರು ನೋಟು ಅಪಮೌಲ್ಯೀಕರಣ ಅಥವಾ ಡಿಮಾನಿಟೈಸೇಷನ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಈ ನೋಟು ಬ್ಯಾನ್ ಆಗಿರೋದ್ರಿಂದ ಸಾಮಾನ್ಯ ಜನಕ್ಕೆ ತುಂಬ ತೊಂದರೆನೇ ಆಗಿದೆ. ಯಾಕೆಂದರೆ 2000 ದುಡ್ಡು ಕೊಡ್ತಾರೆ, ಅದಕ್ಕೆ ಒಂದು ದಿವಸಗಳೆಲ್ಲ ಅಲ್ಲಿ ಕ್ಯೂ ನಿಂತ್ಕೊಳ್ಬೇಕು. ನಂತರ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ಇದ್ದರ ಹತ್ರ ಹೋದರೆ ಅದ್ರಾಗ 200 ರೂಪಾಯಿ ಹಿಡ್ಕೊಂಡು ಅವ್ರು ಕೊಡ್ತಾರೆ. ಮತ್ತು ನಾವು 2 ಲೇಬರ್ನಲ್ಲಿ ಹಚ್ಚಿದ್ರೆ ಅವ್ರನ್ನ ಹೊಲಕ್ಕೆ ಕಳಿಸಿ ನಾವು ಬ್ಯಾಂಕ್ ಹತ್ರ ಹೋಗಿ ನಿಂತ್ಕೋಬೇಕು, ಪ್ರತಿ ದಿವಸ ನಿಂತ್ಕೋಬೇಕು. ಅದನ್ನೇ ಬೇರೆ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಇದು ಭಾಳ ಅನಾನುಕೂಲ ಆಗಿದೆ. ಆ ಚಿಲ್ಲರೆ ಎಲ್ಲ ಕಡೆನೂ ಹೋದ್ರೆ ಚಿಲ್ಲರೆ ಸಿಕ್ಕಲ್ಲ, ಅದರಿಂದ ಇದು ಸಾಮಾನ್ಯ ತೊಂದರೆ ಆಗಿದೆ. ಒಂದು ಬೆಳೆಗಳು ಈಗ ಅಡಿಕೆ ಇರ್ಬೋದು, ಒಂದು ಈರುಳ್ಳಿ ಇರ್ಬೋದು, ಭತ್ತ ಇರ್ಬೋದು, ಅದ್ರ ಬಗ್ಗೆ ಯಾರೂ ಸಹ ಖರೀದಿಯಲ್ಲಿ ಬರ್ತಾ ಇಲ್ಲ. ಚೆನ್ನಾಗಿದೆ, ಆದರೆ ಅದು ಮುಂಜಾಗ್ರತವಾಗಿ ವ್ಯವಸ್ಥಿತವಾಗಿ ಇನ್ನೂ ಮಾಡಿದರೆ ನಮ್ಮ ರೈತರಿಗೆ ಅಷ್ಟು ಅನಾನುಕೂಲ ಆಗ್ತಾ ಇರಲಿಲ್ಲ. ಯಾಕಾಗಿ ಅಂತಂದರೆ ಯಾವುದೋ ಒಂದು ವ್ಯವಸ್ಥೆ ಸರಿ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಮತ್ತೊಂದು ಅವರು ಚಾಪೆ ಕೆಳಗೆ ಅನ್ನಿಸಿದ್ರೆ ರಂಗೋಲಿ ಕೆಳಗೆ ಅನ್ನಿಸಿರ್ತಕ್ಕವ್ರು ಭಾಳ ಆಗಿದ್ದಾರೆ. ರೈತಾಪಿ ವರ್ಗಕ್ಕಂತೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಯಾಕೆಂದರೆ ಎಲ್ಲರೂ ಕ್ಯಾಶ್ಲೆಸ್ ವ್ಯವಹಾರ ಮಾಡೋಕೆ ಹೋದ್ರೆ, ಈಗ ಒಬ್ಬನಿಗೆ ಲೇಬರಿಗೆ 100 ರೂಪಾಯಿ ಅರ್ಜೆಂಟಾಗಿ ಕೊಡಬೇಕು ಅಂದ್ರೆ ನಾವು ಬ್ಯಾಂಕಿಗೆ ಹೋಗ್ಬೇಕು, ಅವನಿಗೆ ಕ್ಯಾಶ್ಲೆಸ್ ಮಾಡೋಕ್ಕಾಗಲ್ಲ. ಅದರಿಂದ ನೋಟ್ ಬ್ಯಾನಿಂದ ರೈತಾಪಿ ವರ್ಗಕ್ಕಂತೂ ತುಂಬಾ ತೊಂದರೆ ಆಗಿದೆ. ನಮ್ಮ ಗ್ರಾಮದ ರೈತರಿಗಾಗಲಿ ನಮ್ಮ ಕೃಷಿ ಕಾರ್ಮಿಕರಾಗಲಿ ಯಾವತ್ತು ದಿವಸ ಇವತ್ತಿನ ದಿವಸ 10,000 ಅಲ್ಲ 5,000 ರೂಪಾಯಿ ಸಿಗೋದು ಕಷ್ಟ ಆಗಿದೆ. ಅವ್ರ ದಿನನಿತ್ಯದ ಸಾಮಾನು ತರಲಿಕ್ಕೂ ಸಹ ಅವ್ರಿಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆ ಒಳಗೆ ರೈತರಿಗೆ ಈಗ ಇವತ್ತಿನ ಕಾನೂನಿನ ಚೌಕಟ್ಟಿನಲ್ಲಿ ಸಡಿಲಗೊಳಿಸಿ ರೈತರಿಗೆ ಅವ್ರಿಗೆ ಹಣ ಎಷ್ಟು ಬೇಕು ಅಷ್ಟು ಹಣವನ್ನು ಅವರು ಕೇಳಿದ ಸಂದರ್ಭದಲ್ಲಿ ಅದನ್ನು ಕೊಡೋ ಒಂದು ವ್ಯವಸ್ಥೆನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಾಡಬೇಕು. ಈ ನೋಟ್ ಬ್ಯಾನಿನಿಂದ ಈ ಸಾಮಾನ್ಯ ಜನಕ್ಕೂ ಮತ್ತು ಮಧ್ಯವರ್ತಿ ಜನಕ್ಕೆ ತೊಂದರೆ ಆಗಿದೆ ಹೊರತು ಮೇಲ್ವರ್ಗದ ಜನಕ್ಕೆ ಏನು ತೊಂದರೆ ಆಗಿಲ್ಲ. ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಭಾಳ ತೊಂದರೆ ಆಗಿದೆ. ಈ ನೋಟ್ ಬ್ಯಾನಿಂದ ಪಂಚಾಯಿತಿಯಲ್ಲೂ ಅವರು ಸಹ ದಿವಸಕ್ಕೆ 2,000 4,000 ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾವ್ದಾರ ನಾವು ಚೆಕ್ ಕೊಡಬೇಕು ಅಂತಂದರೆ ಸ್ಥಿಮಿತವಾಗಿ ಕೊಡಬೇಕು. ಇದರಿಂದ ಪಂಚಾಯಿತಿಯಲ್ಲೂ ಕೆಲಸ ಮಾಡಿ ತೊಂದರೆ ಆಗಿದೆ, ಸಾಮಾನ್ಯ ರೈತರದ್ದು ತೊಂದರೆ ಆಗಿದೆ, ಕೂಲಿ ಕಾರ್ಮಿಕರು ತೊಂದರೆ ಆಗಿದೆ. ಇದು ಪೂರ್ವ ತಯಾರಿ ಇಲ್ಲದೆ ಇರೋದ್ರಿಂದ ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. ಯಾರನ್ನೋ 4 ಜನ ಕಳ್ಳರು ನಡಿಬೇಕು ಅಂತ ಹೋಗಿ ಊರಿನವ್ರನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟು ಯಾರ್ಯಾರಿದ್ದೀರಿ ಒಳ್ಳೆಯವ್ರು ಬಂದ್ರಪ್ಪ ಅಂತ ಚೆಕ್ ಮಾಡಿಬಿಡೋಕೆ ಹೋದರೆ ಎಲ್ಲರೂ ವೇಷ ಹಾಕ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ಗುಡ್ಡ ಬಗ್ದು ಇಲಿ ಹಿಡ್ದಂಗೆ ಆಗ್ತಾಯಿದೆ. ಇವತ್ತು ಬ್ಯಾಂಕಿನಲ್ಲಿ ಕ್ಯೂ ನಿಲ್ಲಬೇಕು ಅಂದರೆ ಭಾಳ ಅವ್ಯವಸ್ಥೆನೇ ಇದೆ ವಿಚಾರ. ಯಾಕೆಂದರೆ ಈಗ ಕೆಲಸ ಬಿಟ್ಟು ದಿವಸಕ್ಕೆ 8 ದಿವಸಕ್ಕೊಂಬಿಟ ಹೋದ್ರು ನಾವು ವರ್ಷಕ್ಕೊಂಬಿಟ ಬ್ಯಾಂಕಿಗೆ ಹೋಗ್ತಿದ್ದು. ಈಗ ಹೋಗ್ತಾರೆ ಡೈಲಿ 8 ದಿವಸಕ್ಕೊಂಬಿಟ ಹೋಗ್ಬೇಕಾಯ್ತು. ಮೊನ್ನೆ ದಿವಸ ಹೋಗಿದ್ದು ಬಿಟ್ಟು 15 ದಿವಸಕ್ಕೆ. ಅದು ಅವ್ಯವಸ್ಥೆನೇ ರೈತರಿಗೆ ನಮಗೆ. ವೀಕ್ಷಕರೇ ನೋಡಿದ್ರಿ, ಈ ಗುಡುಂಗಟ್ಟದ ಈ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಬಹುತೇಕ ಕೃಷಿಕರೇ ಇದ್ದಾರೆ. ಭತ್ತ ಅಡಿಕೆ ಬೆಳ್ಕೊಂಡು ತಮ್ಮ ಪಾಡಿ ಕೃಷಿ ಮಾಡ್ಕೊಂಡಿರ್ತಕ್ಕಂಥವ್ರು. ಈಗ ಇಲ್ಲಿ ಈ ಗ್ರಾಮದ ಈ ಹಳ್ಳಿಕಟ್ಟೆ ಮೇಲೆ ಇರ್ತಕ್ಕಂಥ ರೈತರು ಹೇಳೋದನ್ನು ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪೂರ್ವ ತಯಾರಿ ಇಲ್ಲದಲ್ಲೇ ಮಾಡಿರ್ತಕ್ಕಂಥ ನಿರ್ಧಾರ ಇದು. 45 ದಿನಗಳಾಗ್ತಾ ಬಂದರೂ ಕೂಡ ನಮ್ಮ ಜೀವನ ಸುಧಾರಿಸ್ಕೊಳ್ಳೋಕ್ಕಾಗಿಲ್ಲ. ಇನ್ನು ಇದರಿಂದ ನಮಗೆ ಸಮಸ್ಯೆನೇ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಅವ್ರ ಜೊತೆಗೆ ಹಾಲಸ್ವಾಮಿ RS, ಪಬ್ಲಿಕ್ TV ಶಿವಮೊಗ್ಗ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.